ಅವರೇ ಕಾಂಗ್ರೆಸ್ has failed. ಒಂದಂತೂ ಹೇಳ್ಬೋದು, ನಿಮಗೆ ಅವಕಾಶ ಇದೆ, ಕಾಂಗ್ರೆಸ್ has failed, ಸ್ವಾತಿ ಅವರೇ. ನಿಮಗೆ ಅವಕಾಶ ಇದೆ ಅಷ್ಟೇ. ನೋಡಿ. ಆರೋಪ ಪ್ರತ್ಯಾರೋಪ ನಾನು ಆರ್ಭಟದ ನಡುವೆ ಸರಿಯಾಗಿ ಕೆಲಸ ಮಾಡಿದ್ರೆ, ಜನರ ವಿಶ್ವಾಸ ಗಳಿಸಿದ್ರೆ, ತಮಿಳ್ನಾಡಲ್ಲಿ ಹೆಂಗ್ ಟಿವಿಗೆ ಬಂತೋ ಹಂಗ ಅವಕಾಶಗಳಿದ್ದಾವೆ. ಸ್ವಾತಿ ಒಂದ್ ನಿಮಿಷ, ಎಪಿ ವಕ್ತಾರರು ಮಾತಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ನೀವ್ ಯಾವ ಬಣದವರು ಹೇಳಿ ಸ್ವಾತಿ ಅವರೇ? ಆಯ್ತಾಯ್ತು ಮಾತಾಡೋಣ. ಮುಖ್ಯಮಂತ್ರಿಗಳ ಬಣ, ಮುಖ್ಯಮಂತ್ರಿಗಳ ಬಣ ಹೇಳಿ. ಗಾಟ್ ಇಟ್. ನಾವು ಆಮ್ ಆದ್ಮಿ ಪಾರ್ಟಿ ಏನಿದೆ, ನಾವು ಕೆಳ ಹಂತದ ಪಾರ್ಟಿ. ಕೆಳ ಹಂತದ ಅಂದರೆ ಜನಗಳ ನಡುವೆ ಇರತಕ್ಕಂತಹ ಒಂದು ಪಾರ್ಟಿ. ಅದು ನಾವು ಬೇಸನ್ನು ಈಗ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅಂದರೆ ಜನರ ಕಷ್ಟ ಸುಖಗಳನ್ನು ನಾವು ನೋಡ್ತೀವಿ. ಈಗಾಗಲೇ ಕೋವಿಡ್ ಅಂತಹ 2 ವರ್ಷ ಸಂಕಷ್ಟ ಬಂತು. ಕೋವಿಡ್ ಸಂದರ್ಭದಲ್ಲಿ ನಾನು ಸಮೇತ ನಮ್ಮ ಎಲ್ಲ ಕಾರ್ಯಕರ್ತರು ಅವರ ಶಕ್ತಿ ಮೀರಿ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲ ಪಕ್ಷಗಳು ಮಾಡಿದ್ದಾವೆ. ನಾವೇನು ತೆಗಳ್ತಾ ಇಲ್ಲ, ನಮ್ಮ ಕೆಲಸಗಳನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಎಲ್ಲ ಪಕ್ಷಗಳು ನೋಡಿಕೊಂಡು ಮತ್ತೆ ಒಂದು ಸಣ್ಣ ಗುಂಡಿಯನ್ನು, ಒಂದು ರಸ್ತೆ ಗುಂಡಿಗಳಾಗಲಿ, ಒಂದು ಸ್ಯಾನಿಟರಿ ಸಿಸ್ಟಮ್ ಆಗಲಿ, ಕೆರೆಗಳಾಗಲಿ, ಏನೇ ಒಂದು ವ್ಯವಸ್ಥೆ ಅಧ್ವಾನ ಆದಾಗ ಮೊದಲು ಧ್ವನಿ ಎತ್ತಿರ್ತಕ್ಕಂಥದ್ದೇ ಆಮ್ ಆದ್ಮಿ ಪಾರ್ಟಿ ಬೆಂಗಳೂರಿನಲ್ಲಿ. ಇವತ್ತು ಸಹ ಇವರು ಸ್ವಾತಿಯವರು ಹೇಳಿದ್ರು ಕೆರೆಗಳ ಅಭಿವೃದ್ಧಿ ಮಾಡ್ತೀವಿ ಅಂತ. ನಾನು ಅವರಿಗೆ ವಿನಮ್ರವಾಗಿ ಮನವಿ ಮಾಡ್ಕೊತೀವಿ, ವಿನಮ್ರವಾಗಿ ಮನವಿ ಮಾಡ್ಕೊತೀನಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾನೊಬ್ಬ ಸದಸ್ಯ, ನಾನೊಬ್ಬ ಅಲ್ಲಿನ ನಿವಾಸಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಈ ಬರೀ BBMP ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು 15ರಿಂದ 18 ಕೆರೆಗಳು ಬರ್ತವೆ. ಅವರು ಸಹ ದೊಡ್ಡ ಕೆರೆಗಳು, ಅವರು ಸಹ ವೀಕ್ಷಣೆ ಮಾಡಲಿ. ಎಲ್ಲಿ ಹೂಳೆತ್ತಿದ್ದಾರೆ 3 ವರ್ಷದಲ್ಲಿ, ಎಲ್ಲಿ ಅದರ ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲಿ STPಗಳು ಡೆವಲಪ್ ಆಗಿದೆ. STPಗಳು ಮೇಡಮ್ ಒಂದೇ ನಿಮಿಷ ನಿಮ್ಮ ಹತ್ರ ವಿನಮ್ರವಾಗಿ ನಾನು ವಿನಮ್ರವಾಗಿ ಸಂಘರ್ಷಗಳು ಬೇಡ, ಗಲಾಟೆ ಕ್ರಾಸ್ ಎಲ್ಲಿ ಆಗಿದಾವೆ ಒಂದು ಬಾರಿ ಆದ್ರೆ ನಮಗೆ ತೋರಿಸ್ಕೊಡ್ಲಿ. ನಾನು ಅದ್ರ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಹೋರಾಟ ಎಲ್ಲ ಕೆರೆಗಳು ಫೋಟೋ ವಿಡಿಯೋಗಳನ್ನು ಪ್ರತಿ ವಾರ 3 ತಿಂಗಳಿಗೊಂದು ಸರಿ ನಾನು ಮಾಡಿ ಕಳಿಸ್ತಾ ಇದ್ದೀನಿ. BDA ಕೆರೆಗಳಾಗಿರ್ತಕ್ಕಂಥದ್ದು ನೀವು ಎಲ್ಲ ಹೆಸರು ಹೇಳಿ ಅಂದ್ರೆ ನಾನು ಈಗ ಬೇಕಾದ್ರೆ ಎಲ್ಲರೂ ಹೇಳ್ಬೋಲೆ. ನಮ್ಮ ಒಂದು ಏರೋಹಳ್ಳಿ ಕೆರೆ ದುರ್ವಾಸನೆ ಹೊಡಿತಾ ಇತ್ತು. ದುರ್ವಾಸನೆ 1-1.5 ಕಿಲೋಮೀಟರ್ ದುರ್ವಾಸನೆ. ಪೊಲೀಸ್ ಸ್ಟೇಷನ್ ಮೈನ್ ಮುಖ್ಯ ರಸ್ತೆಗೂ ಸಹ ದುರ್ವಾಸನೆ ಹೊಡಿತಾ. ಅಂತ ದುರ್ವಾಸನೆ ಇರ್ತಕ್ಕಂಥ ಕೆರೆಗೆ ನಾವು ಹೋರಾಟ ಮಾಡೋಕೆ ಹೋದಾಗ ನಿಮ್ಮದು ಕ್ಯಾಮ್ರಾಮ್ಯಾನ್ ಬಂದಿದ್ರು ಅವತ್ತು, ನಿಮ್ಮನ್ನು ಕವರ್ ಮಾಡಿದ್ದು. ಅವತ್ತು ನಮಗೆ ಅಟ್ರಾಸಿಟಿ ಕೇಸ್ ಹಾಕಿರ್ತಕ್ಕಂಥ ಸರ್ಕಾರ. ಇವತ್ತು ನಾವು ಇದ್ದಿದ್ದು 6 ಜನ, ಇವರು ಬಂದಿದ್ದು, ಇವರ ಕಾರ್ಯಕರ್ತರು ಬಂದು, ಕಾಂಗ್ರೆಸ್ ಕಾರ್ಯಕರ್ತರು ಬಂದು 40-50 ಜನ ಬಂದರು. ಕೆಲಸ ಮಾಡ್ತಾ ಇದ್ದೀವಿ, ನೀವು ಬಂದ್ಬಿಟ್ಟು ಯಾಕೆ ನೀವು ಇದನ್ನು ಮಾಡ್ತಾ ಇದ್ದೀರಾ? ವಾಸನೆ ಬರ್ತಾ ಇದೆ. ನಾವು ಸುಮ್ಮನೆ ಅವತ್ತೇ ಹೋಗಲಿಲ್ಲ, ಅದು ವಾಸನೆ ಶುರುವಾಗಿ ಸುಮಾರು 15 ದಿನ ಸಾರ್ವಜನಿಕರು ನಮಗೆ ಆಕ್ಷೇಪ ವ್ಯಕ್ತಪಡಿಸಿದಾಗ, ನಮಗೆ ಹೇಳಿದಾಗ ನಾವು ಹೋಗಿ ಮಾಡಿದಾಗ ಕೆರೆಗಳ ಅಭಿವೃದ್ಧಿ ನಾವು ಮಾಡೋಕ್ಕಾಗಲಿಲ್ಲ. ಅವತ್ತು ನಮ್ಮ ಅಟ್ರಾಸಿಟಿ ಕೇಸ್ ಹಾಕ್ಸ್ಕೊಂಡಿರ್ತಕ್ಕಂಥವ್ರು ಆಮ್ ಆದ್ಮಿ ಪಾರ್ಟಿನವರು. ಇವತ್ತು ಅದು ಸಂಘರ್ಷ ನಡೆಸ್ತಾ ಇದ್ದೀವಿ. ಇನ್ನೊಂದು ಹೇಳಿದ್ರು ಟ್ಯಾಕ್ಸ್. ಮೇಡಮ್ ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಆಮೇಲೆ ನೀವು ಹೇಳಿ. ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ನೀವು ನಮ್ಗೆ ಕರೆಕ್ಟ್ ಮಾಡಿ, ನಾವು ತಿದ್ಕೋತೀವಿ, ಪರವಾಗಿಲ್ಲ. ಇದು ಟ್ಯಾಕ್ಸ್ ಗಳನ್ನ ಪದೇ ಇನ್ಕ್ರೀಸ್ ಮಾಡಿದೆ. ಈಗ ಇವ್ರು ಬಂದಾಗಿಂದ 2023ರಿಂದ 6-7 ಸಾವಿರ ರೂಪಾಯಿ ಟ್ಯಾಕ್ಸ್ ಗಳಾಗಿದೆ. ಆಮೇಲೆ ಕಸದ ಖಾಲಿ ಸೈಡ್ ಕಸ ಟ್ಯಾಕ್ಸ್ ಆಗ್ತಾ ಇದ್ರೆ, ಒಂದೊಂದು ಯೂನಿಟ್ ಗಳ ಕಸ ಎಕ್ಸ್ಟ್ರಾ 100 ರೂಪಾಯಿ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ವಸೂಲು ಮಾಡ್ತಾ ಇದ್ರೆ. ಮತ್ತೆ ಬೆಸ್ಕಾಂ ನೀವು ನೋಡಿದೀರಾ ಎಷ್ಟು ಬಾರಿ ಏರಿಕೆ ಮಾಡಿದ್ರೆ, ಮೊನ್ನೆನೂ ಸಹ 56 ಪೈಸೆ ಏರಿಕೆ ಮಾಡಿರ್ತಕ್ಕಂಥದ್ದು. ಬಿ ಖಾತಾ ದ್ವಂದ್ವ, ಬಿ ಖಾತಾದಲ್ಲಿ ಲೂಟಿ, ಬಿ ಖಾತಾದಲ್ಲಿ ಮೋಸ, ಬಿ ಖಾತಾ ಎ ಖಾತಾ ಹೇಗಾಗುತ್ತೆ? ಕರ್ನಾಟಕದಲ್ಲಿ AAP ಇನ್ನೂ ಅಸ್ತಿತ್ವದಲ್ಲಿಲ್ಲ. ನಾವು ಜನರ ಸಮಸ್ಯೆಯನ್ನು ಹೇಳ್ತಾ ಇದೀವಿ. ನಾವು ರಾಜಕೀಯ ಮಾತಾಡ್ತಾ ಇಲ್ಲ. ನಾನು ವಕ್ತಾರರಲ್ಲಿ ಮನವಿ ಮಾಡ್ಕೊತೀನಿ ನೋಡಿ. ನಾನು ಕಾಂಗ್ರೆಸ್ ವಕ್ತಾರರಿಗೆ ಮನವಿ ಮಾಡ್ಕೊಂತ ಇದ್ದೀನಿ, ನಾವು ರಾಜಕೀಯ ಮಾತಾಡ್ತಾ ಇಲ್ಲ. ನಾನು ಜನರ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ, ಅವರು ನಮ್ಮ ಕನ್ನಡದವರೇ, ಬೆಂಗಳೂರಿನವರೇ, ಅವ್ರಿಗೂ ಬೆಂಗಳೂರು ಸಮಸ್ಯೆ ಗೊತ್ತಿದೆ ಅನ್ನೋದಕ್ಕೆ ನಾವು
ಜನರ ಸಮಸ್ಯೆನ ನಾವು ವಿವರಿಸ್ತಾ ಇದೀವಿ. ಅವರು ಸರಿ ಅವರು ಅದನ್ನ ಸರಿಪಡಿಸಿದ್ರೆ ನಮ್ಗೇನ್ ತೊಂದರೆ ಇಲ್ಲ. ಅವ್ರು ಈಗಲೇ ಕೂಡಲೇ ನಾಳೆನೇ ಎಲ್ಲ ಕೆರೆಗಳ ಸಮಸ್ಯೆ ಸರಿಪಡಿಸ್ಲಿ, ರಸ್ತೆಗಳ ಸಮಸ್ಯೆ ಸರಿಪಡಲಿ. BWSSP, ಬೆಸ್ಕಾಮ್, BMRCL, BMTC, BDA ಇಲ್ಲಿ ಆಗ್ತಾ ಇರ್ತಕ್ಕಂತಹ ಮೋಸ, ದಗ, ವಂಚನೆ, ಭ್ರಷ್ಟಾಚಾರ, ಲೂಟಿ ಕಡಿಮೆ ಮಾಡ್ಲಿ. ರೈತರು ಕೊಡಬೇಕಾದಂತ ಹಣವನ್ನು ಬಿಡುಗಡೆ ಮಾಡ್ಲಿ. ನೈಸ್ ಸಂಸ್ಥೆ ಮಾಡಿರ್ತಕ್ಕಂಥ ಅಧ್ವಾನವನ್ನ ಪ್ರಶ್ನಿಸ್ಲಿ. ನೈಸ್ ಸಂಸ್ಥೆ ರೈತರಿಗೆ ಇನ್ನು ಕೊಡಬೇಕಾದಂತಹ ಪರಿಹಾರ ಧನವನ್ನ ಕೊಡಿಸ್ಲಿ. ನಾವು ಬೇಡ ಅಂತ ಹೇಳಲ್ಲ. ಈ ಖಾತಾ ದ್ವಂದ್ವ ಇದೆ. ಮತ್ತೆ ಇನ್ನೊಂದು ದೊಡ್ಡ ವಿಷಯ ಹೇಳಬೇಕು ಅಂದ್ರೆ, ಸ್ವಾತಿ ಚಂದ್ರಶೇಖರ್ ಅವರು ವಕ್ತಾರರು ಕೇಳಿಸ್ಕೊಳ್ಳೇಬೇಕು. ಎಲ್ಲಾ ಕ್ಷೇತ್ರಗಳಲ್ಲಿ CL7 ಬಾರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ತಾಯಿ. ಯಾವಾಗ ನೀವು ಅದನ್ನ ಕಡಿಮೆ ಮಾಡ್ತೀರಾ? ಒಂದು ನಮ್ಮ ಕ್ಷೇತ್ರದಲ್ಲಿ RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 129 CL ಕೊಟ್ಟಿದ್ದಾರೆ. 129. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 145 ಹೆಚ್ಚಿನ ಅಧಿಕ CL7 ಬಾರ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಯಲಹಂಕದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಾಡಿದ್ದಾರೆ. ಮಹದೇವಪುರದಲ್ಲಿ ಸುಮಾರು 150ಕ್ಕೂ ಹೆಚ್ಚು CL7 ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯದ ಬೆಂಗಳೂರಿನ ಜನರನ್ನ ಕುಡುಕರು ಮಾಡೋದಕ್ಕೆ ಹೊರಟಿದೆ ನಮ್ಮ ಸರ್ಕಾರ ಅಂತ ನಾವು ಆರೋಪಿಸಬೇಕಾ? ಸ್ವಾತಿ, JDS ಮಾತಾಡ್ತಿದ್ದಾರೆ ಈಗ. ಒಂದೇ ನಿಮಿಷ, ಐ ಗಾಟ್ ಇಟ್ ಕಂಪ್ಲೀಟ್. ನಿಮ್ ಪಾಯಿಂಟ್ಸ್ ಅರ್ಥ ಆಯ್ತು.